welcome to Insights 21 in Top Honor Lesson 9. In previous video, now average method alli simple average and weighted average method jote like steps ಮತ್ತೆ ಅದು ಪ್ರಾಬ್ಲಮ್ ನ ನಾವು ಕಲಿತಿದ್ದೀವಿ. ಸೂಪರ್ ಪ್ರಾಫಿಟ್ ನ ನಾವು ಅದು ಸ್ಟೆಪ್ಸ್ ನ ನೋಡಿದ್ವಿ, ಪ್ರಾಬ್ಲಮ್ ನೋಡಿಲ್ಲ. ಸೊ ಈ ವಿಡಿಯೋನಲ್ಲಿ ನೋಡೋಣ. ನೆಕ್ಸ್ಟ್ ಇನ್ನು ನಮಗೆ 2 ಮೆಥಡ್ಸ್ ಇತ್ತು, ಕ್ಯಾಪಿಟಲೈಸೇಷನ್ ಮೆಥಡ್ ಅಂಡ್ ಆನ್ಯುಟಿ ಮೆಥಡ್. ಫಸ್ಟ್ ಅದ್ರ ಸ್ಟೆಪ್ಸ್ ಏನು ಬರುತ್ತೆ ಅದನ್ನ ನೋಡಿ ಆಮೇಲೆ ಪ್ರಾಬ್ಲಮ್ಗೆ ಹೋಗೋಣ. ಸೊ ಸ್ಟೆಪ್ಸ್ ನೋಡೋದಾದ್ರೆ ಕ್ಯಾಪಿಟಲೈಸೇಷನ್ ಮೆಥಡ್. ಕ್ಯಾಪಿಟಲೈಸೇಷನ್ ಮೆಥಡ್ ಅಲ್ಲಿ ಪ್ರಿವಿಯಸ್ ವಿಡಿಯೋದಲ್ಲಿ ನಾವು ಲರ್ನ್ ಮಾಡಿರೋ ಹಾಗೆ 2 ಮೆಥಡ್ಸ್ ಇದೆ. ಒಂದು ಕ್ಯಾಪಿಟಲೈಸೇಷನ್ ಆಫ್ ಆವರೇಜ್ ಪ್ರಾಫಿಟ್ ಅಂಡ್ ಸೆಕೆಂಡ್ ಒನ್ ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್. ಕ್ಯಾಪಿಟಲೈಸೇಷನ್ ಆಫ್ ಆವರೇಜ್ ಪ್ರಾಫಿಟ್ ಅಲ್ಲಿ ಏನೇನು ಮೆಥಡ್ಸ್ ಬರುತ್ತೆ ಅಂದರೆ ಸ್ಟೆಪ್ಸ್ ಏನು ಬರುತ್ತೆ ಅಂದರೆ ಫಸ್ಟ್ ಕ್ವಶನ್ ಅಲ್ಲಿ ಪ್ರಾಫಿಟ್ ಕೊಟ್ಟಿರ್ತಾರೆ, ಅದರಲ್ಲಿ ಏನಾದರೂ ಅಡ್ಜಸ್ಟ್ಮೆಂಟ್ಸ್ ಇದೆಯಾ, ಲೈಕ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಕೊಟ್ಟಿರ್ತಾರೆ, ಮತ್ತು ಅದರಲ್ಲಿ ಯಾವುದಾದ್ರು ಫ್ಯೂಚರ್ ಎಕ್ಸ್ಪೆಕ್ಟೆಡ್ ಇನ್ಕಮ್ಸ್ ಇರುತ್ತೆ, ಅದು ಬರೋದಿಲ್ಲ. ಅಂದರೆ ಎಕ್ಸ್ಪೆನ್ಸಸ್ಸು ಅಷ್ಟೇ, ಫ್ಯೂಚರ್ ಎಕ್ಸ್ಪೆನ್ಸಸ್ ಇರುತ್ತೆ, ಮತ್ತು ಫ್ಯೂಚರ್ ಎಕ್ಸ್ಪೆನ್ಸಸ್ ವಿಚ್ ಮೇ ನಾಟ್ ಇನ್ಕರ್ಡ್ ಇರುತ್ತೆ, ಅದೆಲ್ಲ ಇರುತ್ತೆ. ಸೊ ಅದನ್ನ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕು, ಲೈಕ್ ಪ್ರೀವಿಯಸ್ ಪ್ರಾಬ್ಲಮಲ್ಲೆಲ್ಲ ಲರ್ನ್ ಮಾಡಿರೋ ಹಾಗೆ. ನೆಕ್ಸ್ಟು ಇಲ್ಲಿ ಅಡ್ಜಸ್ಟೆಡ್ ಪ್ರಾಫಿಟ್ ಮಾಡ್ತೀವಿ, ಆ ಅಡ್ಜಸ್ಟೆಡ್ ಪ್ರಾಫಿಟ್ನ ನಾವು ಆವ್ರೇಜ್ ಮಾಡಬೇಕು ಸೆಕೆಂಡ್ ಸ್ಟೆಪ್ಪಲ್ಲಿ. ದೆನ್ ಆವ್ರೇಜ್ ಪ್ರಾಫಿಟ್ ಏನೋ ಸಿಕ್ತು, ಆ ಆವ್ರೇಜ್ ಪ್ರಾಫಿಟಿಂದ ನಾವು ವ್ಯಾಲ್ಯೂ ಆಫ್ ಬಿಸ್ನೆಸ್ ಮಾಡಬೇಕು. ಸೊ ವ್ಯಾಲ್ಯೂ ಆಫ್ ಬಿಸ್ನೆಸ್ ಯಾವ ಥರ ಮಾಡ್ತೀವಿ, ಆವ್ರೇಜ್ ಪ್ರಾಫಿಟ್, ಆವ್ರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್ ನಮಗೆ ಪ್ರೀವಿಯಸ್ ಸೆಕೆಂಡ್ ಸ್ಟೆಪ್ಪಲ್ಲಿ ಸಿಕ್ಕಿರುತ್ತೆ. ಆ ಆವ್ರೇಜ್ ಅಡ್ಜಸ್ಟೆಡ್ ಪ್ರಾಫಿಟಿಂದ ನಾವೇನು NRR, ನಾರ್ಮಲ್ ರೇಟ್ ಆಫ್ ರಿಟರ್ನ್ಸ್, ಇದನ್ನು ಡಿವೈಡ್ ಮಾಡಬೇಕು. ಕ್ವಶನಲ್ಲಿ ಏನು ಹೇಳಿರ್ತಾರೆ, NRR ಇಸ್ 10% ಅಂತ ಹೇಳಿರ್ತಾರೆ ಫಾರ್ ಎಕ್ಸಾಂಪಲ್. ಸೊ ನಮಗೆ ಆವ್ರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್ 1,000 ಬಂದಿರುತ್ತೆ ಅಂದ್ಕೊಳ್ಳೋಣ. ನೆಕ್ಸ್ಟ್ NRR ಏನು 10% ಅಲ್ವಾ. ಕೆಲವೊಬ್ರು ಏನು ಮಾಡ್ತಾರೆ, ಈ 1,000ನ ಡಿವೈಡೆಡ್ ಬೈ 10 ಮಾಡ್ತಾರೆ, ಅವಾಗ ಏನು ಬಂದ್ಬಿಡುತ್ತೆ 100 ರೂಪೀಸ್ ಬಂದ್ಬಿಡುತ್ತೆ. ಏನು ವ್ಯಾಲ್ಯೂ ಆಫ್ ಬಿಸ್ನೆಸ್, ಅದು ತಪ್ಪಾಗುತ್ತೆ. NRR ಯಾವತ್ತಿದ್ರು ನಮಗೆ ಪರ್ಸೆಂಟೇಜಲ್ಲಿ ಬರೋದು. 10% ಹೇಳಿದ್ದಾರೆ ಅಂದಮೇಲೆ 100 ಡಿವೈಡೆಡ್ ಬೈ 10%. ಈ 10% ಡೈರೆಕ್ಟಾಗಿ ಕ್ಯಾಲ್ಸಿನಲ್ಲಿ 1,000 ಡಿವೈಡೆಡ್ ಬೈ 10% ಅಂತ ಕ್ಲಿಕ್ ಮಾಡಿದ್ರೆ ಅವ್ರಿಗೆ 10,000 ಸಿಗುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, ಪರ್ಸೆಂಟೇಜ್ನ ಮಿಸ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು 1,000 ಡಿವೈಡೆಡ್ ಬೈ ಪರ್ಸೆಂಟ್ ಅಂದರೆ ಏನಪ್ಪ, ಡಿವೈಡೆಡ್ ಬೈ 100 ಅಲ್ವಾ. ಈ 100ನ ಇಂಟು 100 ಅಂತ ನಾನು ಬರೀಬೋದಲ್ವಾ. ಸೊ ನಮಗೆ ಫಾರ್ಮುಲಾಲಿರೋದು 1,000 ಡಿವೈಡೆಡ್ ಬೈ 10 ಇಂಟು 100, ಸೊ 10,000 ಅಂತ ಬರುತ್ತೆ. ಈ 100 ಏನಕ್ಕೆ ಬಂದಿದೆ ಅಂತ ಗೊತ್ತಾಗಿರ್ಬೋದು. ನೀವು ಎಕ್ಸಾಂಪಲ್ ಮಾಡ್ಬೇಕಾದ್ರೆ ಇಂಟು 100 ಮರ್ತೋಗ್ತೀವಿ ಅಂದರೆ 1,000 ಡಿವೈಡೆಡ್ ಬೈ ಡೈರೆಕ್ಟ್ 10 ಆದಮೇಲೆ ಪರ್ಸೆಂಟೇಜ್ ಇರುತ್ತಲ್ವಾ ನಮ್ಮ ಕ್ಯಾಲ್ಸಿನಲ್ಲಿ, ಪರ್ಸೆಂಟೇಜ್ ಬಟನ್ನ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಏನೋ ಸಿಕ್ತು, ವ್ಯಾಲ್ಯೂ ಆಫ್ ಬಿಸ್ನೆಸ್ ಸಿಕ್ಕಾಮೇಲೆ ಗುಡ್ವಿಲ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಗುಡ್ವಿಲ್ ಫಾರ್ಮುಲಾ ಏನು, ವ್ಯಾಲ್ಯೂ ಆಫ್ ಬಿಸ್ನೆಸ್ ಅಂದರೆ ಥರ್ಡ್ ಸ್ಟೆಪ್ಪಲ್ಲಿ ವ್ಯಾಲ್ಯೂ ಆಫ್ ಬಿಸ್ನೆಸ್ ಸಿಕ್ಕಿರುತ್ತೆ. ವ್ಯಾಲ್ಯೂ ಆಫ್ ಬಿಸ್ನೆಸ್ ಮೈನಸ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಕ್ಯಾಪಿಟಲ್ ಎಂಪ್ಲಾಯ್ಡ್ ನಾವು ಸೂಪರ್ ಪ್ರಾಫಿಟ್ ಸ್ಟೆಪ್ಸಲ್ಲಿ ನೋಡಿದ್ದು. ಕ್ಯಾಪಿಟಲ್ ಎಂಪ್ಲಾಯ್ಡ್ ಮಾಡ್ತೀವಿ ಯಾವ ಥರ, ಅಸೆಟ್ಸ್ ಮೈನಸ್ ಔಟ್ಸೈಡರ್ಸ್ ಲಯಬಿಲಿಟಿ ಮೈನಸ್ 50% ಆರ್ 1/2 ಆಫ್ ಕರೆಂಟ್ ಇಯರ್ ಪ್ರಾಫಿಟ್. ಇದನ್ನ ಮಾಡಿದ್ರೆ ನಮಗೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಸಿಗುತ್ತೆ. ನೆಕ್ಸ್ಟ್ ಕ್ಯಾಪಿಟಲೈಸೇಷನ್ ಆಫ್ ಆವರೇಜ್ ಪ್ರಾಫಿಟ್ ಆಯಿತು. ಇವಾಗ ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ನೋಡೋಣ. ಅದನ್ನ ಯಾವ ಥರ ಮಾಡ್ತೀವಿ, ಲೈಕ್ ಅಂದರೆ ಅದರಲ್ಲಿ ಸ್ಟೆಪ್ಸ್ ಯಾವ್ಯಾವ್ದು ಬರುತ್ತೆ ಅಂತ ಫಸ್ಟ್ ನೋಡೋಣ, ಆಮೇಲೆ ಪ್ರಾಬ್ಲಮ್ನ ನೋಡೋಣ. ಸೊ ಸ್ಟೆಪ್ಸ್ ನೋಡೋದಾದ್ರೆ ಫಸ್ಟ್ ಪ್ರಾಫಿಟ್ ಕೊಟ್ಟಿರ್ತಾರೆ, ಅಡ್ಜಸ್ಟೆಡ್ ಪ್ರಾಫಿಟ್ ಮಾಡ್ತೀವಿ. ನೆಕ್ಸ್ಟ್ ಅಡ್ಜಸ್ಟೆಡ್ ಪ್ರಾಫಿಟ್ ಸಿಕ್ಕಾದ್ಮೇಲೆ ಏನು ಮಾಡ್ತೀವಿ, ಆವ್ರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್ ಮಾಡ್ತೀವಿ. ಆವ್ರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್ ಸಿಕ್ತು. ನೆಕ್ಸ್ಟ್ ಕ್ಯಾಪಿಟಲ್ ಅಂದರೆ ಆವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡು, ಆವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡು ಸಿಕ್ತು. ಆಮೇಲೆ ಎನ್ ಪಿ ಅಂದರೆ ನಾರ್ಮಲ್ ಪ್ರಾಫಿಟ್. ನಾರ್ಮಲ್ ಪ್ರಾಫಿಟ್ ಯಾವ ಥರ ಮಾಡ್ತೀವಿ, ಆವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮೀನ್ಸ್ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಆವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಸಿಕ್ಕಿರುತ್ತೆ ಇಂಟು NRR ಪರ್ಸೆಂಟೇಜಲ್ಲೇ ಇರೋದು. ಸೊ ನಾವು ಅದನ್ನು ಪರ್ಸೆಂಟೇಜಲ್ಲೇ ಮಾಡಬೇಕು. ನೆಕ್ಸ್ಟು ಸೂಪರ್ ಪ್ರಾಫಿಟ್. ಸೂಪರ್ ಪ್ರಾಫಿಟ್ ಯಾವ ಥರ, ಆವ್ರೇಜ್ ಪ್ರಾಫಿಟ್ ಆರ್ ವೆಯ್ಟೆಡ್ ಆವ್ರೇಜ್ ಪ್ರಾಫಿಟ್. ಆರ್ ಎಂತಕ್ಕೆ ಹಾಕಿದ್ದೀವಿ ಅಂದರೆ ನೀವು ನೋಡಿರೋ ಹಾಗೆ ಕ್ವಶನಲ್ಲಿ ಒಂದೊಂದ್ಸರಿ ಪ್ರಾಫಿಟು ಇನ್ಕ್ರೀಸಿಂಗ್ ಟ್ರೆಂಡಲ್ಲಿ ಇರುತ್ತೆ. ಲೈಕ್ ಫಸ್ಟ್ ಇಯರ್ 1,000, ನೆಕ್ಸ್ಟ್ ಇಯರ್ 1,500, ನೆಕ್ಸ್ಟ್ 2,000. ನಾವಿಲ್ಲಿ ಒಂದು ಟ್ರೆಂಡ್ ನೋಡ್ಬೋದು, ಪ್ರತಿ ವರ್ಷ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಅಲ್ವಾ. ಲೈಕ್ ಇವಾಗ ಏನಾದ್ರು ಇಲ್ಲಿ 1,500, ಇಲ್ಲಿ 2,000, ಇಲ್ಲೇನಾದ್ರು ಮತ್ತೆ 1,500 ಬಂತು. ನೀವು ಹೇಳ್ಬೋದು ಇಲ್ಲಿ ಇನ್ಕ್ರೀಸ್ ಆಗ್ತಿದೆ ಅಲ್ವಾ, ಇಲ್ಲಿ ಹೋಗ್ರೂ ಏನಿಲ್ಲ. ಇಲ್ಲ, ನಮಗೆ ಫಸ್ಟಿಂದ ಹಿಡಿದು ಲಾಸ್ಟ್ವರೆಗೂ ಇನ್ಕ್ರೀಸಿಂಗ್ ಟ್ರೆಂಡಲ್ಲಿ ಇರಬೇಕು.
ಅವಾಗ ಮಾತ್ರ ನಾವು ವೇಟೆಡ್ ಆವ್ರೇಜ್ ಮಾಡೋದು. ಈಗ ಏನಾದ್ರು ಇದ್ರೆ ನಾರ್ಮಲ್ ಸಿಂಪಲ್ ಆವ್ರೇಜೇ ಮಾಡ್ತೀವಿ. ನೆಕ್ಸ್ಟ್ average profit or weighted average profit minus normal profit. In previous step ನಮಗೆ normal profit ಸಿಕ್ಕಿರುತ್ತೆ. ನೆಕ್ಸ್ಟ್ ಗುಡ್ ವಿಲ್, ಸೂಪರ್ ಪ್ರಾಫಿಟ್ ಏನೋ ಸಿಕ್ತು. ಗುಡ್ ವಿಲ್ ಮಾಡಬೇಕಂದ್ರೆ ಸೂಪರ್ ಪ್ರಾಫಿಟ್ ಡಿವೈಡೆಡ್ ಬೈ NRR ಇಂಟು 100 ಮೀನ್ಸ್ ಸೂಪರ್ ಪ್ರಾಫಿಟ್ ಡಿವೈಡೆಡ್ ಬೈ NRR ಇನ್ ಪರ್ಸೆಂಟೇಜ್ ಆರ್ NRR ಇಂಟು 100. ನೀವು ಇದನ್ನು ನೋಡ್ಬೋದು. ಈ ಸ್ಟೆಪ್ಸ್ ನೋಡಿದ್ರೆ ನಮಗೆ ಸೂಪರ್ ಪ್ರಾಫಿಟ್ ಮೆಥಡ್ ನಮಗೆ ಜ್ಞಾಪಕಕ್ಕೆ ಬರುತ್ತೆ. ಲೈಕ್ ಸೂಪರ್ ಪ್ರಾಫಿಟ್ ಅಲ್ಲೂ ನಾವು ಫಸ್ಟ್ ಅಡ್ಜಸ್ಟೆಡ್ ಪ್ರಾಫಿಟ್ ಮಾಡ್ತೀವಿ, ಆಮೇಲೆ ಆವರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂಡ್ ನಾರ್ಮಲ್ ಪ್ರಾಫಿಟ್, ಆಮೇಲೆ ಸೂಪರ್ ಪ್ರಾಫಿಟ್ ಮಾಡೋದು. ಸೊ ನಮ್ಗೆ ಎಲ್ಲಿಗೆ ಗೊತ್ತಾಯಿತು ಅಂದರೆ ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಮಾಡಬೇಕಂದ್ರೆ ನಾವು ನಾರ್ಮಲ್ ಸೂಪರ್ ಪ್ರಾಫಿಟಲ್ಲಿ ಏನು ಮೆಥಡ್ನ ಫಾಲೋ ಮಾಡ್ತೀವಿ ಇಲ್ಲೂ ಅದೇ ಮೆಥಡ್ ಮಾಡಬೇಕು ಅಂತ ಗೊತ್ತಾಯಿತು. ಸೊ ಇದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, ಲೈಕ್ ಸೂಪರ್ ಪ್ರಾಫಿಟ್ ಮತ್ತು ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್. ಜಸ್ಟ್ ಇದು ಗುಡ್ ವಿಲ್ ಫಾರ್ಮುಲಾ ಇದೆಯಲ್ಲ, ಇದೊಂದೇ ಡಿಫ್ರೆನ್ಸ್. ಅದೇ ಸೂಪರ್ ಪ್ರಾಫಿಟ್ ಆಗಿದೆ ಏನು ಬರೋದು, ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸ್. ಅದೇ ಕ್ಯಾಪಿಟಲೈಸೇಷನ್ ಇರೋದ್ರಿಂದ ಏನು ಬರುತ್ತೆ, ಸೂಪರ್ ಪ್ರಾಫಿಟ್ ಡಿವೈಡೆಡ್ ಬೈ NRR ಇಂಟು 100. ನೆಕ್ಸ್ಟ್ ಆನ್ಯುಟಿ ಮೆಥಡ್ ಅಲ್ಲೂ ಅಷ್ಟೇ. ಇವಾಗ ಕ್ಯಾಪಿಟಲೈಸೇಷನ್ ಅಲ್ಲಿ ಈ 5 ಮೆಥಡ್ಸ್ ಯಾವುದು ಸೂಪರ್ ಪ್ರಾಫಿಟ್ ಅಲ್ವಾ ಇರೋದು. ಆನ್ಯುಟಿಲೂ ಅಷ್ಟೇ ಈ ಫಸ್ಟ್ 5 ಸ್ಟೆಪ್ಸ್ ಸೇಮ್ ಇರುತ್ತೆ. ಯಾವುದ್ರದ್ದು ಸೇಮ್ ಆಸ್ ಸೂಪರ್ ಪ್ರಾಫಿಟ್ ಮೆಥಡ್. ನೆಕ್ಸ್ಟ್ ಸೂಪರ್ ಪ್ರಾಫಿಟ್ ಮೆಥಡ್ ಓಕೆ. ಆಮೇಲೆ ಗುಡ್ ವಿಲ್ ಸೇಮ್ ನಮಗೆ ಫಾರ್ಮುಲಾ ಬರೋಕ್ಕಾಗಲ್ಲ, ಬಿಕಾಸ್ ಇದು ಮೆಥಡ್ ಬೇರೆ ಇದೆ. ಗುಡ್ ವಿಲ್ ಏನು ಬರ್ತಾರೆ, ಸ್ಟೆಪ್ 6 ಗುಡ್ ವಿಲ್ ಇಸ್ ಈಕ್ವಲ್ಸ್ ಟು ಸೂಪರ್ ಪ್ರಾಫಿಟ್ ಇಂಟು ಆನ್ಯುಟಿ ವ್ಯಾಲ್ಯೂ. ಆನ್ಯುಟಿ ವ್ಯಾಲ್ಯೂ ಅಂದ್ರೆ ಏನು, ನಾವು ಎಲ್ಲೂ ಕಲಿತಾ ಇಲ್ವಲ್ಲ, ಫಸ್ಟ್ ಟೈಮ್ ಕೇಳ್ತಾ ಇದೀವಿ ಅಂತ ಹೇಳ್ಬೋದು. ಆನ್ಯುಟಿ ವ್ಯಾಲ್ಯೂ ಏನಿಲ್ಲ, ಸಿಂಪಲ್ ಕ್ವಶನ್ ಅಲ್ಲೇ ಹೇಳಿರ್ತಾರೆ. ಲೈಕ್ ಈ ಎಕ್ಸಾಂಪಲ್ ಅಲ್ಲಿ ನೀವು ನೋಡ್ಬೋದು, ಈ ಪ್ರಾಬ್ಲಮ್ ಅಲ್ಲಿ ಇಲ್ಲಿ ಹೇಳಿದ್ದಾರೆ ಆನ್ಯುಟಿ ಮೆಥಡ್ ಲೈಕ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆನ್ಯುಟಿ ₹1 for 5 years at 10% 3.7. ಅದು 3.78 ಇದೆಯಲ್ಲ, ಇದನ್ನೇ ನಾವು ಆನ್ಯುಟಿ ವ್ಯಾಲ್ಯೂ ಅಂತ ಹೇಳೋದು. ಅಂದ್ರೆ ಆನ್ಯುಟಿ ವ್ಯಾಲ್ಯೂ ಅಂದ್ರೆ ಏನಿಲ್ಲ, ಇವಾಗ ₹1 ಆ 5 ವರ್ಷದಲ್ಲಿ ಎಷ್ಟು ಆನ್ಯುಟಿ ಇರುತ್ತೆ ವ್ಯಾಲ್ಯೂ, ಅದನ್ನ 3.78 ಅಂತ ಹೇಳ್ಬೋದು ನಾವು. ಸೊ ಇವಾಗ ಈ ಪ್ರಾಬ್ಲಮ್ ನೋಡೋಣ. ಒಂದೇ ಪ್ರಾಬ್ಲಮ್ ಅಲ್ಲಿ ನಮಗೆ ಅವ್ರು ಏನು ಹೇಳಿದ್ದಾರೆ, ಸೂಪರ್ ಪ್ರಾಫಿಟು ಕೇಳಿದ್ದಾರೆ, ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟು ಕೇಳಿದ್ದಾರೆ ಅಂಡ್ ಆನ್ಯುಟಿ ಕೇಳಿದ್ದಾರೆ. ನಮಗೆ ಅದರಲ್ಲಿ ಆವ್ರೇಜ್ ಪ್ರಾಫಿಟ್ ಇಲ್ಲ, ಲೈಕ್ ಕ್ಯಾಪಿಟಲೈಸೇಷನ್ ಆಫ್ ಆವ್ರೇಜ್ ಪ್ರಾಫಿಟ್, ಅದನ್ನ ಬೇರೆ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ನೋಡೋಣ. ಫಸ್ಟ್ 3 ಮೆಥಡ್ಸ್ ಈ ಪ್ರಾಬ್ಲಮ್ ಅಲ್ಲಿ ಯಾವ ತರ ಮಾಡೋದು ಅಂತ ನೋಡೋಣ, ಓಕೆನಾ. ಸೊ ಇವಾಗ ಪ್ರಾಬ್ಲಮ್ ನೋಡೋಣ. The following is a balance sheet of S Limited on 31st March 2014. So year ending ಬಂದು 31st March 2014 ನಾವು ಬ್ಯಾಲೆನ್ಸ್ ಶೀಟಲ್ಲಿ ಏನೇನು ಕೊಟ್ಟಿದ್ದಾರೆ, ಇಕ್ವಿಟಿ ಶೇರ್ಸ್ ಆಫ್ 10 each ಪೇಯ್ಡ್ ಅಂದರೆ ಫುಲ್ಲಿ ಪೇಯ್ಡ್ ಆಗಿದೆ. ಅದು P&L ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಪ್ರಾಫಿಟ್ಟು. ನೆಕ್ಸ್ಟ್ ಡಿಬೆಂಚರ್ಸ್ ಮೀನ್ಸ್ ಅದೊಂದು ಲೈಬಿಲಿಟಿ, ಲೈಕ್ ಶೇರ್ಸಿಂದ ನಾವು ಇನ್ವೆಸ್ಟ್ಮೆಂಟ್ ತೊಗೊಳಕ್ಕಾಗಲಿಲ್ಲ, ಲೈಕ್ ಬ್ಯಾಂಕಲ್ಲಿ ಹೋಗಿ ಲೋನ್ ತೊಗೊಳೋಕೆ ಬದಲು ಡಿಬೆಂಚರ್ಸ್ ಕೊಟ್ಟು ನಾವು ಇನ್ವೆಸ್ಟ್ಮೆಂಟ್ನ ರೈಸ್ ಮಾಡ್ಬೋದು. ನೆಕ್ಸ್ಟ್ ಟ್ರೇಡ್ ಕ್ರೆಡಿಟಾರ್ಸು, ದೆನ್ ಪ್ರಾವಿಷನ್ ಫಾರ್ ಟ್ಯಾಕ್ಸು, ದೆನ್ ಪ್ರಪೋಸ್ ಡಿವಿಡೆಂಡ್. ಇದರಲ್ಲಿ ಔಟ್ಸೈಡರ್ಸ್ ಲಯಬಿಲಿಟಿ ಯಾವ್ದ್ಯಾವುದು, ಪ್ರಪೋಸ್ ಡಿವಿಡೆಂಡ್, ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಟ್ರೇಡ್ ಕ್ರೆಡಿಟಾರ್ಸ್, ಡಿಬೆಂಚರ್ಸ್. ಬಿಕಾಸ್ ಔಟ್ಸೈಡರ್ ಲಯಬಿಲಿಟಿ ನಮಗೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮಾಡಬೇಕಾದ್ರೆ ಬೇಕಾಗುತ್ತೆ. ಸೊ ಇಲ್ಲೇ ಫೈಂಡ್ ಔಟ್ ಮಾಡ್ಕೊತಾ ಹೋಗೋಣ. ನೆಕ್ಸ್ಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಫರ್ನಿಚರ್, 5% ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಬಾಂಡ್ ಅಂದರೆ ಇನ್ವೆಸ್ಟ್ಮೆಂಟ್. ಇದು ನಾವು ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯಾವುದೇ ಥರ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅಥವಾ ಫಿಕ್ಸ್ಚರ್ಸ್ ಅಸೆಟ್ಸ್ ಆಗಿರ್ಬೋದು, ಅಸೆಟ್ಸ್ ಲೈಕ್ ಫಸ್ಟ್ ನಾವು ಇಲ್ಲಿ ತೊಗೋತೀವಲ್ವಾ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮಾಡಬೇಕಾದ್ರೆ ಅಸೆಟ್ಸಲ್ಲಿ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಫಿಕ್ಸ್ಚರ್ಸ್ ಅಸೆಟ್ಸು ಬರಲ್ಲ. ಬಟ್ ಇನ್ವೆಸ್ಟ್ಮೆಂಟಿಂದ ಏನೇ ಇನ್ಕಮ್ ಬರುತ್ತೆ, ಲೈಕ್ ಇಲ್ಲಿ ಕೊಟ್ಟಿದ್ದಾರಲ್ವಾ 5% ಅಲ್ಲಿ ಪರ್ಸೆಂಟ್ ಕೊಟ್ಟಿದ್ದಾರೆ ಅಂದರೆ ಆ ಇನ್ವೆಸ್ಟ್ಮೆಂಟಿಂದ ರಿಟರ್ನ್ಸ್, ಅಕಸ್ಮಾತ್ ಏನಾದ್ರು ಇಲ್ಲಿ 5% ಬ್ಯಾಂಕ್ ಲೋನ್, 5% ಡಿಬೆಂಚರ್ಸ್ ಅಂತ ಕೊಟ್ಟಿದ್ರು, ಅದು ಇನ್ಕಮ್ ಅಲ್ಲ, ಎಕ್ಸ್ಪೆನ್ಸಸ್. ಆ ಡಿಬೆಂಚರ್ಸ್ಗೆ ನಾವು ಇಂಟ್ರೆಸ್ಟ್ ಪೇ ಮಾಡಬೇಕು, ಬ್ಯಾಂಕ್ ಲೋನ್ ಆಗಿದ್ರು ಆ ಲೋನ್ಗೆ ನಾವು ಇಂಟ್ರೆಸ್ಟ್ ಪೇ ಮಾಡಬೇಕು. ಸೊ ಇಲ್ಲಿ ಈ ಕ್ವಶನಲ್ಲಿ ಏನು ಅಡ್ಜಸ್ಟ್ಮೆಂಟಲ್ಲಿ ಹೇಳಿಲ್ಲ ಅಂದರೂ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ನಮಗೆ ಹಿಡನ್ ಅಡ್ಜಸ್ಟ್ಮೆಂಟ್ ಇದೆ, ಲೈಕ್ ಇನ್ಕಮ್ ಬರಬೇಕು, ಲೈಕ್ ಪ್ರತಿ ವರ್ಷ ಅಷ್ಟು ಇನ್ಕಮ್ ಬರುತ್ತೆ. ಅದು ಡಿಬೆಂಚರ್ ಕೊಟ್ಟಿರೋ ಪ್ರತಿ ವರ್ಷ ಅಷ್ಟು ಎಕ್ಸ್ಪೆನ್ಸಸ್ ಇರುತ್ತೆ ಅಂತ. ನೆಕ್ಸ್ಟ್ ಸ್ಟಾಕು, ಬುಕ್ ಡೆಟ್ಸ್ ಅಂದರೆ ಡೆಟಾರ್ಸು,
ದೆನ್ ಕ್ಯಾಶ್ ಅಸೆಟ್ಸ್ ಎಲ್ಲ ನಾವು ಈ ಕ್ವಶನಲ್ಲಿ ಕನ್ಸಿಡರ್ ಮಾಡ್ತೀವಿ. ದೆನ್ ದ ನೆಟ್ ಪ್ರಾಫಿಟ್ ಫಾರ್ ದ ಕಂಪನಿ ಆಫ್ಟರ್ ಚಾರ್ಜಿಂಗ್ ಡಿಪ್ರಿಸಿಯೇಷನ್ ಆ್ಯಂಡ್ ಟ್ಯಾಕ್ಸಸ್. ಸೊ ಇಲ್ಲಿ ನಮಗೆ ಅಡ್ಜಸ್ಟ್ಮೆಂಟ್ ಆಮೇಲೆ ಕೊಟ್ಟಿದ್ದೆ ಪ್ರಾಫಿಟ್ ಅಂತ ಹೇಳಿದ್ದಾರೆ. ಅಡ್ಜಸ್ಟ್ಮೆಂಟ್ ಆಗಿರೋ ಪ್ರಾಫಿಟ್ ಓಕೆ, ಬಟ್ ಹಿಡನ್ ಅಡ್ಜಸ್ಟ್ಮೆಂಟ್ ಇದೆ 5% ಟ್ಯಾಕ್ಸ್. ಸೊ ಈ 5 ವರ್ಷದ ಪ್ರಾಫಿಟ್ ಏನಿದೆ ಅದರಲ್ಲಿ ನಾವು ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್, ದಟ್ ಈಸ್ ಇನ್ಕಮ್ ಫ್ರಮ್ ಗೌರ್ಮೆಂಟ್ ಬಾಂಡ್, ಅದನ್ನು 5% ಲೈಕ್ 10,000 ಇದೆ ಅಲ್ವಾ, ಈ 10,000 ಮೇಲೆ 5% ಲೈಕ್ 500 ರೂಪೀಸ್ ಬರುತ್ತೆ. ಈ 500ನ ನಾವು ಪ್ರತಿ ವರ್ಷ ಪ್ರಾಫಿಟಲ್ಲೂ ಲೆಸ್ ಮಾಡಬೇಕು. ಯಾವಾಗ? ಅಡ್ಜಸ್ಟೆಡ್ ಪ್ರಾಫಿಟ್, ಲೈಕ್ ಫಸ್ಟ್ ಸ್ಟೆಪ್ ಇನ್ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಇನ್ ಎವ್ರಿ ಮೆಥಡ್. ದೆನ್ ಪ್ರಾಫಿಟ್ಸು 2010, 11, 12, 13, 14 ಕೊಟ್ಟಿದ್ದಾರೆ. ದೆನ್ ಆನ್ 31st December 2014 land and building were revalued at 95,000. Okay, so market value of building ಕೊಟ್ಟಿದ್ದಾರೆ. ಇಯರ್ ಎಂಡಿಂಗು 31st ಮಾರ್ಚ್. ಈ 31st ಮಾರ್ಚು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ವ್ಯಾಲ್ಯೂ 95,000 ಇದೆ. ಸೊ ನಾವು ಕ್ವಶನಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದಾರಲ್ಲ ಆ ವ್ಯಾಲ್ಯೂ ಆಫ್ ಅಸೆಟ್ಸ್ನ ತೊಗೋಬಾರ್ದು, ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದನ್ನ ತೊಗೋಬೇಕು. ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿರ್ತಾರೆ? ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಕೊಟ್ಟಿರ್ತಾರೆ. ಸೊ ಮಾರ್ಕೆಟ್ ವ್ಯಾಲ್ಯೂ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಏನಾಯಿತು? 95,000. ಸೊ ಇನ್ಸ್ಟೆಡ್ ಆಫ್ ಟೇಕಿಂಗ್ 94,000 ವಿ ಶುಡ್ ಟೇಕ್ 95,000. ಓಕೆನಾ? ಅಕಸ್ಮಾತ್ ಇವಾಗ ಇಲ್ಲಿ ಕೊಟ್ಟಿದ್ದಾರೆ ಯಾವುದು? ನೆಕ್ಸ್ಟ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ 71 ಕೊಟ್ಟಿದ್ದಾರೆ, ಫರ್ನಿಚರ್ ಅಟ್ 4,000 ಕೊಟ್ಟಿದ್ದಾರೆ. ಇದನ್ನ ಬಿಟ್ಟು ಇನ್ಯಾವುದು ಕೊಟ್ಟಿಲ್ವಲ್ಲ, ಸೊ ನಾವು ಬೇರೆ ಅಸೆಟ್ಸ್ ಯಾವುದು ಕನ್ಸಿಡರ್ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ. ಅಡ್ಜಸ್ಟ್ಮೆಂಟಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಯಾವ್ಯಾವ ಅಸೆಟಿಗೆ ಕೊಟ್ಟಿದ್ದಾರೆ ಅದನ್ನು ತೊಗೋತೀವಿ. ಯಾವ ಅಸೆಟ್ ಕೊಟ್ಟಿಲ್ಲ ಅದನ್ನು ಬ್ಯಾಲೆನ್ಸ್ ಶೀಟಲ್ಲಿ ಏನು ವ್ಯಾಲ್ಯೂ ಇದೆ ಅದೇ ವ್ಯಾಲ್ಯೂನ ತೊಗೋಬೇಕು. ಓಕೆನಾ? ದೆನ್ 10% ರೆಪ್ರೆಸೆಂಟ್ ಎ ಫೇರ್ ಕಮರ್ಷಿಯಲ್ ರೇಟ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇನ್ ಎ ಕಂಪನಿ. ಮೀನ್ಸ್ ನಮಗಿದು NRR ಸಿಕ್ತು, ನಾರ್ಮಲ್ ರೇಟ್ ಆಫ್ ರಿಟರ್ನ್ ಸಿಕ್ತು, ಅದೇನು 10%. ದೆನ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್. ಅಸೆಟ್ ವ್ಯಾಲ್ಯೂ ಸಿಕ್ಕಿದೆ, ಲೈಕ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸು, ಪ್ರಾಫಿಟ್ ಇದೆ, ಲಯಬಿಲಿಟೀಸ್ ಸಿಕ್ಕಿದೆ, ದೆನ್ NRR ಸಿಕ್ಕಿದೆ. ಇದ್ಮೇಲೆ ನಾವು ಗುಡ್ ವಿಲ್ ಮಾಡ್ಬೋದು. ಯಾವ್ಯಾವ ಮೆಥಡು? ಆಗಲೇ ನೋಡ್ದಂಗೆ 5 years ಪರ್ಚೇಸ್ ಆಫ್ ಆವ್ರೇಜ್ ಸೂಪರ್ ಪ್ರಾಫಿಟ್ ಫಾರ್ ಲಾಸ್ಟ್ 5 years. ಲಾಸ್ಟ್ 5 yearsೇ ಪ್ರಾಫಿಟ್ ಇರೋದು, ಸೊ ಅದರಲ್ಲೇನು ಟೆನ್ಷನ್ ಇಲ್ಲ. 5 years ಪರ್ಚೇಸ್. ಸೂಪರ್ ಪ್ರಾಫಿಟಲ್ಲಿ ನಮ್ಮ ಗುಡ್ ವಿಲ್ ಏನು ಬರುತ್ತೆ? ಫಾರ್ಮುಲಾ ಲೈಕ್ ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ ಪರ್ಚೇಸ್. ಸೊ ಸೂಪರ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿ ನಂಬರ್ ಆಫ್ ಇಯರ್ಸ್ 5 years ತೊಗೋಬೇಕು. ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್ ಅದನ್ನು ನೀವು ಮಾಡ್ತೀರಾ, ಲೈಕ್ ಸೂಪರ್ ಪ್ರಾಫಿಟ್ ಡಿವೈಡೆಡ್ ಬೈ NRR. ದೆನ್ ಆನ್ಯುಟಿ ಮೆಥಡ್, ಆನ್ಯುಟಿನೂ ಸೂಪರ್ ಪ್ರಾಫಿಟ್ ಇಂಟು ಆನ್ಯುಟಿ ವ್ಯಾಲ್ಯೂ ಮಾಡಬೇಕು. ಸೊ ಆನ್ಯುಟಿ ವ್ಯಾಲ್ಯೂ ಇಸ್ 3.878%. ಫಸ್ಟು ಅಡ್ಜಸ್ಟೆಡ್ ಪ್ರಾಫಿಟ್ ಮಾಡೋಣ. ಯಾವುದು? ಫಸ್ಟು 2010 ಎಷ್ಟು ಪ್ರಾಫಿಟ್ ಇದೆ? 17,000 ಇದೆ. Then 2011 we have 19,000. Then for 2012 18,000 and 2013 20,000 and 2014 19,000. ಆಗಲೇ ಗೊತ್ತಿರೋ ಹಾಗೆ ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಆ್ಯಂಡ್ ಟ್ಯಾಕ್ಸೇಷನ್ ಇದೆ, ಬಟ್ ಹಿಡನ್ ಇನ್ಕಮ್ ಇದೆ. ಸೊ ಇನ್ಕಮ್ನ ನಾವು ಲೆಸ್ ಮಾಡ್ತೀವಿ. ಎಷ್ಟದು? ಲೈಕ್ ಇನ್ಕಮ್ ಫ್ರಮ್ ಆರ್ಡಿನರಿ ಬಿಸ್ನೆಸ್ ಇರ್ತಿದ್ರೆ ನಾವು ಅದನ್ನು ಲೆಸ್ ಮಾಡ್ತಿರ್ಲಿಲ್ಲ. ಇಲ್ಲಿ ನಮ್ಗೇನಿದೆ? ಇನ್ಕಮ್ ಫ್ರಮ್ ಅದರ್ ದೆನ್ ಬಿಸ್ನೆಸ್ಸು. ಅದೇನು ಇನ್ವೆಸ್ಟ್ಮೆಂಟ್ ಅಂದರೆ ನಾರ್ಮಲ್. ಇವಾಗ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇರುತ್ತೆ. ಆ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಲಿ ಮ್ಯಾನುಫ್ಯಾಕ್ಚರಿಂಗಿಂದ ಏನೇನು ಇನ್ಕಮ್ ಬರುತ್ತೆ? ಲೈಕ್ ಇವಾಗ ಒಂದು ಪ್ರಾಡಕ್ಟ್ನ ಸೇಲ್ ಮಾಡಿ ಬರೋ ಇನ್ಕಮ್ಮು ಅವ್ರ ಬಿಸ್ನೆಸ್ ರಿಲೇಟೆಡ್. ಬಟ್ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಅದರಲ್ಲಿ ಏನಾದ್ರು ಅವ್ರು ವರ್ಕ್ ಮಾಡಿದಾರಾ? ನೋ, ಬರೀ ಅವ್ರು ಇನ್ವೆಸ್ಟ್ ಮಾಡಿದ್ದಾರೆ, ಅದರಿಂದ ರಿಟರ್ನ್ಸ್ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಅದನ್ನು ಲೆಸ್ ಮಾಡ್ತೀವಿ. ಎಷ್ಟು? ಸೊ ಲೆಸ್ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್. $10,000 into 5% is 500. ಅಲ್ಲಿ ಅವರು ಸ್ಪೆಸಿಫೈ ಮಾಡಿಲ್ಲ ಯಾವ ವರ್ಷ ಅದು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಥವಾ ಯಾವ ವರ್ಷದ್ದು ಇನ್ಕಮ್ ಬಂದಿದೆ ಅಂತ. ಸೊ ಪ್ರತಿ ವರ್ಷನೂ ಲೆಸ್ ಮಾಡಬೇಕು.
16,500, 18,500, 17,500, 19,500 and 18,500. ನಮಗಿನ್ನೇನು ಬೇರೆ ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಸೊ ಕ್ಲೋಸಿಂಗ್ ಅಡ್ಜಸ್ಟೆಡ್ ಪ್ರಾಫಿಟ್ ನಮಗೆ ಸಿಕ್ಕಿದೆ. ಸೊ ಅಡ್ಜಸ್ಟೆಡ್ ಪ್ರಾಫಿಟ್ ಏನೋ ಸಿಕ್ತು. ನೆಕ್ಸ್ಟ್ ಸ್ಟೆಪ್ ಏನು, ಆವ್ರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್ ಮಾಡಬೇಕು. ಆವ್ರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್ ನಾವು ಯಾವ ಥರ ಮಾಡ್ತೀವಿ, ಇಲ್ಲಿ ನಮಗೆ ಬಂದಿದೆ ಅಲ್ವಾ, ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಮಾಡಾದ್ಮೇಲೆ ಪ್ರತಿ ವರ್ಷ ಏನೇನು ಪ್ರಾಫಿಟ್ ಬಂದಿದೆ ಟೋಟಲ್ ಎಲ್ಲ ವರ್ಷದ ಪ್ರಾಫಿಟ್ನ ಆ್ಯಡ್ ಮಾಡಿ ಎಷ್ಟು ವರ್ಷ, ಲೈಕ್ 1 2 3 4 5 ಇಯರ್ಸ್ ಅಲ್ವಾ, ಡಿವೈಡೆಡ್ ಬೈ 5 ಮಾಡಿದ್ರೆ ನಮಗೆ ಆವ್ರೇಜ್ ಸಿಗುತ್ತೆ. ಸೊ ಇದು ಟೋಟಲ್ ಮಾಡಬೇಕು. 16,500 ಪ್ಲಸ್ 18,500 plus 17,500 plus 19,500 plus 18,500 divided by 5. So ಇದು ಎಷ್ಟು ಬರುತ್ತೆ, 16,500, 18,500, 17,500, 19,500 and 18,500 divided. So ಇದು 90,500 ಬರುತ್ತೆ. 90,500 divided by 5. It comes to 80,100. ಸೊ ಆವ್ರೇಜ್ ಪ್ರಾಫಿಟಲ್ಲಿ ಏನೂ ಡೌಟ್ ಇಲ್ಲ. ಅಕಸ್ಮಾತ್ ಏನಾದರೂ ಇಲ್ಲಿ ನಮಗೆ 17 ಇದೆ, 18 ಇಲ್ಲಿ 18 ಜಾಗದಲ್ಲಿ 20, 21, 22 ಇರ್ತಿದ್ರೆ ಇದನ್ನು ನಾವು ವೆಯ್ಟೆಡ್ ಆವ್ರೇಜ್ ಮಾಡಿವಿ. ಲೈಕ್ ಪ್ರೀವಿಯಸ್ ಇದ್ರಲ್ಲಿ ನೋಡಿರೋದು ಅಡ್ಜಸ್ಟೆಡ್ ಮಾಡಿ ಇದರಿಂದ ವೆಯ್ಟ್, ಲೈಕ್ ಕ್ವಶನಲ್ಲಿ ಏನಾದರೂ ವೆಯ್ಟ್ ಕೊಟ್ಟಿದ್ರೆ ಆ ವೆಯ್ಟ್ ತೊಗೊಳಿವೋ. ಕ್ವಶನಲ್ಲಿ ವೆಯ್ಟ್ ಕೊಟ್ಟಿಲ್ಲ ಅಂದರೆ ಇವಾಗ ಇಲ್ಲಿ 2010 ಅಲ್ವಾ, ನಾವು ಅದರಲ್ಲಿ ಹೆಂಗೆ ಬರ್ಕೊತಿದ್ದೋ, ಲೈಕ್ ಇಯರ್ 2010, 11, 12, 2013 ಇದೇ ಎಕ್ಸಾಂಪಲ್ ತೊಗೊಂಡ್ರೆ 17,000 ಆ್ಯಂಡ್ 19,000, 18 ಬೇಡ, ಲೈಕ್ ಇನ್ಕ್ರೀಸಿಂಗ್ ಟ್ರೆಂಡ್ ಇರೋದ್ರಿಂದ 20, 22. ಇವಾಗ ಕ್ವಶನಲ್ಲಿ ಏನೂ ಡೌಟ್ ಕೊಟ್ಟಿಲ್ಲ, ಆವಾಗ 1 2 3 4 ಇನ್ನು ಮಿಕ್ಕಿದ್ದು ನೀವು ಮಾಡ್ತೀರಾ. ಲೈಕ್ ವೆಯ್ಟೆಡ್ ಪ್ರಾಫಿಟ್ ಮಲ್ಟಿಪ್ಲೈ ಮಾಡಿ ವೆಯ್ಟೆಡ್ ಪ್ರಾಫಿಟ್ ತೊಗೋತೀವಿ. ಆಮೇಲೆ ಆವ್ರೇಜ್ ಅಡ್ಜಸ್ಟೆಡ್ ಮಾಡಬೇಕಂದ್ರೆ ಟೋಟಲ್ ವೆಯ್ಟೆಡ್ ಪ್ರಾಫಿಟ್ ಡಿವೈಡೆಡ್ ಬೈ ಟೋಟಲ್ ವೆಯ್ಟ್ಸ್ನ ಡಿವೈಡೆಡ್ ಬೈ ಟೋಟಲ್ ವೆಯ್ಟ್ಸ್ ಮಾಡಿದ್ರೆ ನಮಗೆ ಅಡ್ಜಸ್ಟೆಡ್ ಪ್ರಾಫಿಟ್ ಸಿಗುತ್ತೆ, ಅಂದರೆ ವೆಯ್ಟೆಡ್ ಅಡ್ಜಸ್ಟೆಡ್ ಪ್ರಾಫಿಟ್ ಸಿಗುತ್ತೆ. ನೆಕ್ಸ್ಟು ನಮಗಿಲ್ಲಿ ಆವ್ರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್ ಸಿಗ್ತವೆ, ಸಿಂಪಲ್ ಆವ್ರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್. ದೆನ್ ಓಕೆ, ನೆಕ್ಸ್ಟ್ ಇವಾಗ ನಮಗೆ ಸೂಪರ್ ಪ್ರಾಫಿಟಲ್ಲಿ ನೆಕ್ಸ್ಟ್ ಮೆಥಡ್ ಏನಿತ್ತು, ಆವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮಾಡಬೇಕಾಯಿತು. ಆವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ನೀವು ಕಲ್ತಿರೋ ಹಾಗೇನು ಅಸೆಟ್ಸ್ ಮೈನಸ್ ಔಟ್ಸೈಡರ್ಸ್ ಲ್ಯಾಬಿಲಿಟಿ. ಔಟ್ಸೈಡರ್ಸ್ ಲ್ಯಾಬಿಲಿಟಿ ನಾವು ಕ್ವಶನ್ ಓದಿದಾಗೆ ಟಿಕ್ ಮಾಡಿದ್ವಿ. ನಮ್ಮ ಹತ್ರ ಇರೋದು 4 ಔಟ್ಸೈಡರ್ಸ್ ಲ್ಯಾಬಿಲಿಟಿ. ಮತ್ತು ಔಟ್ಸೈಡರ್ಸ್ ಲ್ಯಾಬಿಲಿಟಿ ಲೆಸ್ ಮಾಡಿದ್ರೆ ನಮಗೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಸಿಗುತ್ತೆ, ಮೀನ್ಸ್ ಕ್ಲೋಸಿಂಗ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದರೆ ಏನು, ಆ ಕಂಪ್ನಿಯಲ್ಲಿ ಎಷ್ಟು ಕ್ಯಾಪಿಟಲ್ ಇದೆ, ಇನ್ವೆಸ್ಟ್ ಮಾಡಿದ್ದಾರೆ ಅವ್ರ ಬಿಸ್ನೆಸ್ನ ರನ್ ಮಾಡೋದಕ್ಕೆ, ಅದನ್ನು ನಾವು ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಕರಿತೀವಿ. ಆ ಕ್ಯಾಪಿಟಲ್ ಎಂಪ್ಲಾಯ್ಡಲ್ಲಿ ಈ ಲಾಸ್ಟ್ ವರ್ಷ ಇದೆಯಲ್ಲ, ಈ ಲಾಸ್ಟ್ ವರ್ಷದ್ದು ಅರ್ಧ 50% ಆರ್ 1/2 ಆಫ್ ಲಾಸ್ಟ್ ಇಯರ್ ಪ್ರಾಫಿಟ್ನ ಲೆಸ್ ಮಾಡಿದ್ರೆ ನಮಗೆ ಆವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಸಿಗುತ್ತೆ. ನಮಗೆ ಕ್ವಶನಲ್ಲಿ ಇರೋ ಹಾಗೆ ಎಷ್ಟು ಅಸೆಟ್ಸ್ ಇದೆ ಫಸ್ಟ್ ಅದನ್ನು ಬರೀಬೇಕು. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು ವಿ ಹ್ಯಾವ್ ಮಾರ್ಕೆಟ್ ವ್ಯಾಲ್ಯೂ, ಮೀನ್ಸ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ವ್ಯಾಲ್ಯೂ ಫಾರ್ 95,000. ಓಕೆ, then plant and machinery valued for 71,000. then furniture 4,000 and ಸ್ಟಾಕ್ ಏನಾದ್ರು ಕೊಟ್ಟಿದ್ದಾರಾ, ಸ್ಟಾಕು, ಡೆಟ್ಸ್ ಮತ್ತು ಕ್ಯಾಶ್ ಅವರು ಏನೂ ಕೊಟ್ಟಿಲ್ಲ. ಸೊ ಅದನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಏನು ವ್ಯಾಲ್ಯೂ ಇದೆ ಅದನ್ನೇ ತಗೋಬೇಕು. ಸ್ಟಾಕ್ ಎಷ್ಟು, 12,000. then book debts 6,000. book debts ಅಂದರೆ ಡೆಟಾರ್ಸ್. ಡೆಟಾರ್ ಅಂದರೆ ಯಾರು, a person who should have to give money to company or a person. ಅಂದರೆ ನಮಗೆ ಯಾರು ದುಡ್ಡು ಕೊಡಬೇಕಲ್ವ ಅವರು. ಕ್ರೆಡಿಟಾರ್ ಅಂದರೆ ನಾವು ಯಾರಿಗೆ ದುಡ್ಡು ಕೊಡಬೇಕು. ಸೊ ಕ್ಯಾಶ್ ಎಷ್ಟಿದೆ, 2,000 ಇದೆ. ಸಾರಿ,
ಇನ್ನೇನಾದ್ರು ಅಸೆಟ್ಸ್ ಇದೆಯಾ ನಮ್ಮ ಹತ್ರ? ಏನು ಅಸೆಟ್ಸ್ ಇಲ್ಲ. ಎಲ್ಲ ಅಸೆಟ್ಸ್ನ ಆ್ಯಡ್ ಮಾಡೋಣ, ಎಷ್ಟು ಬರುತ್ತೆ ಅಂತ ನೋಡೋಣ. 95,000 ಪ್ಲಸ್ 71,000 ಪ್ಲಸ್ 4,000 ಪ್ಲಸ್ 12,000 ಪ್ಲಸ್ 6,000 ಪ್ಲಸ್ 2,000. We got 1,90,000. ಈ 1,90,000 ಅಲ್ಲಿ ನಾವು ಔಟ್ಸೈಡರ್ಸ್ ಲಯಬಿಲಿಟೀಸ್ನ ಲೆಸ್ ಮಾಡೋದು. ಅಂದರೆ ಟೋಟಲ್ ಅಸೆಟ್ಸ್ ಮೈನಸ್ ಔಟ್ಸೈಡರ್ಸ್ ಲಯಬಿಲಿಟಿ. ಔಟ್ಸೈಡರ್ ಲಯಬಿಲಿಟೀಸ್ ಏನಿದೆ? ಡಿಬೆಂಚರ್ಸ್ ಇದೆ. ಡಿಬೆಂಚರ್ಸ್ ಈಸ್ 15,000. Then creditors means trade creditors is 20,000. Then we have provision for tax, it is 9,000. Then proposed dividend 15,000. ಟೋಟಲ್ 59,000 ಬರುತ್ತೆ. ಟೋಟಲ್ ಅಸೆಟ್ಸ್ ಇರೋದೆಷ್ಟು? 1,90,000. ಸೊ 1,90,000 ಡಿವೈಡೆಡ್ ಬೈ 59,000 ಮಾಡಿದ್ರೆ ನಮಗೆ ಕ್ಲೋಸಿಂಗ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 1,31,000 ಮೀನ್ಸ್ ಕ್ಯಾಪಿಟಲ್ ಎಂಪ್ಲಾಯ್ಡು 1,31,000 ಬರುತ್ತೆ. ಈ 1,31,000 ಅಲ್ಲಿ ಆವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ನಮಗೆ ಬೇಕು. ಸೊ ಆವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬೇಕು ಅಂದರೆ ಕರೆಂಟ್ ಇಯರ್ದು ಅರ್ಧ ಪ್ರಾಫಿಟ್ ಮೀನ್ಸ್ ಹಾಫ್ ಆಫ್ ದ ಕರೆಂಟ್ ಇಯರ್ ಪ್ರಾಫಿಟ್ ಶುಡ್ ಬಿ ಲೆಸ್. Half of the current year profit is to 18,500 divided by 2 means 9,250. 1,31,000 minus 9,250. So ನಮಗೆ average capital employed 1,21,750 ಬರುತ್ತೆ. ನಿಮಗೆ ಡೌಟ್ ಬರ್ಬೋದು, ಏನಕ್ಕೆ ಪ್ರಾಫಿಟ್ ಏನೋ ಮಾಡಿಲ್ಲ, ಓಕೆ, ಈಕ್ವಿಟಿ ಶೇರ್ಸ್ನ ಅವರು ಏನಕ್ಕೆ ಲೆಸ್ ಮಾಡಿಲ್ಲ? ಔಟ್ಸೈಡರ್ ಅಂದರೆ ಕಂಪ್ನಿನೇ ಬೇರೆ, ಅದ್ರ ಮೆಂಬರೇ ಬೇರೆ ಅಲ್ವಾ. ಸೊ ನಾವು ಏನಕ್ಕೆ ಅವ್ರಿಗೂ ನಾವು ಹಿಂಗಿರೋ ಪೇ ಮಾಡಬೇಕಲ್ವ, ಅದನ್ನ ಎಂತಕ್ಕೆ ಲೆಸ್ ಮಾಡಿಲ್ಲ ಅಂತ ನೀವು ಇದು ಮಾಡ್ಬೋದು. ಬಟ್ ಈಕ್ವಿಟಿ ಶೇರ್ಸು ನಾವು ಏನಕ್ಕೋಸ್ಕರ ತೊಗೊಂಡಿರೋದು? ಕ್ಯಾಪಿಟಲ್. ಅವ್ರು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಯಾರು? ರಿಯಲ್ ಓನರ್ ಆಫ್ ದ ಕಂಪನಿ. ಶೇರ್ ಹೋಲ್ಡರ್ಸ್ ಅಂದಮೇಲೆ ಕಂಪ್ನಿಗೆ ಅಂದರೆ ಕಂಪ್ನಿ ಮೇಲೆ ಅವ್ರಿಗೆ ರೈಟ್ಸ್ ಇರುತ್ತೆ. ದೇ ಆರ್ ದ ಓನರ್ಸ್ ಆಫ್ ದಿ ಕಂಪನಿ. ಅವ್ರು ಓನರ್ಸ್ ಆಗಿರೋದ್ರಿಂದ ಅವ್ರ ಅಮೌಂಟು ನಾವು ಕಂಪ್ನಿಯಲ್ಲಿ ನೆಕ್ಸ್ಟು ಕಂಪ್ನಿನ ಎಕ್ಸ್ಪ್ಯಾಂಡ್ ಮಾಡಬೇಕಾ, ಏನೇನು ಡಿಸಿಷನ್ಸ್ ತೊಗೋಬೇಕು, ಎಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದಾ, ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಏನೇನು ಎಲ್ಲ ಆಪ್ರೇಷನ್ಸು ಅಮೌಂಟ್ ಬೇಕು. ಆ ಅಮೌಂಟ್ ಏನು ಮಾಡ್ತೀವಿ? ಕ್ಯಾಪಿಟಲ್. ಕಂಪ್ನಿನ ರನ್ ಮಾಡೋದಕ್ಕೆ ನಾವು ಏನೇನು ದುಡ್ಡು ಇರುತ್ತೆ ಅದನ್ನು ಕ್ಯಾಪಿಟಲ್ ಅಂತೀವಿ. ಇಟ್ ಮೇ ಬಿ ವರ್ಕಿಂಗ್ ಕ್ಯಾಪಿಟಲ್ ಆರ್ ಎನಿ ಕ್ಯಾಪಿಟಲ್. ಸೊ ಇದು ನಮಗೆ ಔಟ್ಸೈಡರ್ ಕ್ಯಾಪಿಟಲ್ ಅಂತ ಬರಲ್ಲ, ಅದು ಇನ್ಸೈಡರ್ ಇನ್ಸೈಡರ್ ಲಯಬಿಲಿಟಿನೇ, ಅದು ಔಟ್ಸೈಡರ್ ಲಯಬಿಲಿಟಿ ಅಲ್ಲ. ಸೊ ಆವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಸಿಕ್ತು. ಫೋರ್ತ್ ಸ್ಟೆಪ್ ಏನು? ನಾರ್ಮಲ್ ಪ್ರಾಫಿಟ್. ನಾರ್ಮಲ್ ಪ್ರಾಫಿಟ್ ಯಾವ ಥರ ಮಾಡ್ತೀವಿ? ಆವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು NRR. NRR ಮೀನ್ಸ್ ನಾರ್ಮಲ್ ರೇಟ್ ಆಫ್ ರಿಟರ್ನ್ಸ್. ನಾರ್ಮಲ್ ರೇಟ್ ಆಫ್ ರಿಟರ್ನ್ಸ್ ನಮಗೆ ಕ್ವಶನಲ್ಲೇ ಕೊಟ್ಟಿರ್ತಾರೆ. ಸೊ ಅದೇನು? 10% ಅಲ್ವಾ, 10% ಅಂತ ಅವರು ಹೇಳಿದ್ದಾರೆ. ಸೊ ನಾರ್ಮಲ್ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು ಆವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಷ್ಟು? 1,21,750 ಇಂಟು NRR. NRR ಎಷ್ಟು? 10%. You can write it as 10% or 10 divided by 100. So 12,175 rupees ನಮಗೆ ನಾರ್ಮಲ್ ಪ್ರಾಫಿಟ್ ಸಿಕ್ತು. ಓಕೆನಾ? ಈ ನಾರ್ಮಲ್ ಪ್ರಾಫಿಟ್ ಏನೋ ಸಿಕ್ಕಿದೆ. ನೆಕ್ಸ್ಟ್ ನಾರ್ಮಲ್ ಪ್ರಾಫಿಟ್ ಸಿಕ್ಕಿದ್ರೆ ಸೂಪರ್ ಪ್ರಾಫಿಟ್ನ ನಾವು ಈಸಿಯಾಗಿ ಮಾಡ್ಬೋದು. ಸೊ ಆವ್ರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್ ಎಷ್ಟು? 18,100 ಮೈನಸ್ ನಾರ್ಮಲ್ ಪ್ರಾಫಿಟ್ 12,175. So 18,100 minus 12,175, it comes to 5,925 rupees. So ನಮಗೆ ಸೂಪರ್ ಪ್ರಾಫಿಟ್ ಗೊತ್ತಾಯಿತು 5,925 rupees ಅಂತ. 5 ಸ್ಟೆಪ್ಸ್ ಆಗೋಯ್ತು. ನಮಗೆಲ್ಲ ಮೆಥಡಲ್ಲಿ ಇರೋದು ಜಸ್ಟ್ 6 ಸ್ಟೆಪ್ಸು. ಲಾಸ್ಟ್ ಸ್ಟೆಪ್ ಅಂದರೆ ಏನು? ಗುಡ್ ವಿಲ್ ಕ್ಯಾಲ್ಕುಲೇಷನ್. ನಮ್ಗೆ ಹೇಳಿರೋದು ಗುಡ್ ವಿಲ್ ಯಾವ್ಯಾವ ಮೆಥಡು? ಸೂಪರ್ ಪ್ರಾಫಿಟ್ ಮಾಡಿ, ದೆನ್ ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಆ್ಯಂಡ್ ದೆನ್ ಆನ್ಯುಟಿ ಮೆಥಡ್. ಅವ್ರು ಹೇಳಿರೋ ಹಾಗೆ ನಾವು ಮಾಡಬೇಕು. ಫಸ್ಟು ಸೂಪರ್ ಪ್ರಾಫಿಟ್ ಅಂತ ಮಾಡೋಣ. ಸೂಪರ್ ಪ್ರಾಫಿಟ್ ನಮಗೆ ಗುಡ್ ವಿಲ್ ಫಾರ್ಮುಲಾ ಏನು? ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸ್. ಸೂಪರ್ ಪ್ರಾಫಿಟ್ ಇಸ್ 5,925 ಇಂಟು ನಂಬರ್ ಆಫ್ ಇಯರ್ ಪರ್ಚೇಸ್. ಕ್ವಶನಲ್ಲೇ ಕೊಟ್ಟಿರ್ತಾರೆ. ಇಟ್ ಈಸ್ 5 years ಇಂಟು
5 ಅದೆಷ್ಟು ಬರುತ್ತೆ 5925 into 5 it is 29625 ಸೊ ಸೂಪರ್ ಪ್ರಾಫಿಟ್ ಇಂದ ಮಾಡಿದ್ರೆ ನಮಗೆ ಗುಡ್ ವಿಲ್ 29625 ಬಂತು ನೆಕ್ಸ್ಟ್ ಯಾವ ಮೆಥಡ್ ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್ ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಅಲ್ಲಿ ನಾವು ಈಗ ತಾನೇ ಸ್ಟೆಪ್ಸ್ ಲರ್ನ್ ಮಾಡಿದ್ವಿ ಲಾಸ್ಟ್ ಸ್ಟೆಪ್ ಅದನ್ನು ಗುಡ್ ವಿಲ್ ಏನು ಫಾರ್ಮುಲಾ ಸೂಪರ್ ಪ್ರಾಫಿಟ್ ಡಿವೈಡೆಡ್ ಬೈ NRR into 100 ಸೂಪರ್ ಪ್ರಾಫಿಟ್ ಇಸ್ 5925 ನಾರ್ಮಲ್ ರೇಟ್ ಆಫ್ ರಿಟರ್ನ್ಸ್ 10% ಅಂತ ಇಲ್ಲೇ ಮಾಡ್ಬೋದು ಇಲ್ಲಾಂದ್ರೆ 10 into 100 like 5925 divided by 10 into 100 so 59,250 ನೀವು ಕೇಳ್ಬೋದು ಡಿವೈಡೆಡ್ ಬೈ 10% ಅಂತ ಮಾಡಿದ್ರೆ ಅದನ್ನ ಯಾವ ಥರ ಮಾಡೋದು ಅದನ್ನು ಕೂಡ 5925 ಡಿವೈಡೆಡ್ ಬೈ 10 ಆಯಿತು ನೆಕ್ಸ್ಟ್ ಇಲ್ಲಿ ಪರ್ಸೆಂಟೇಜ್ ಸಿಂಬಲ್ ಇದೆ ಆ ಬಟನ್ನ ಕ್ಲಿಕ್ ಮಾಡಿ ಸೊ ನಮಗೆ ಸೇಮ್ ಆನ್ಸರ್ ಬರುತ್ತೆ ಡಿವೈಡೆಡ್ ಬೈ 10 into 100 ಅಂತ ಮಾಡಿದ್ರು ಓಕೆ ಡಿವೈಡೆಡ್ ಬೈ 10 ಅಂತ ಮಾಡಿ ಪರ್ಸೆಂಟೇಜ್ ಬಟನ್ ಕ್ಲಿಕ್ ಮಾಡಿದ್ರು ಸೇಮ್ ಆನ್ಸರ್ ದೆನ್ ಆನ್ಯುಟಿ ಮೆಥಡಲ್ಲಿ ಗುಡ್ ವಿಲ್ ಏನು ಸೂಪರ್ ಪ್ರಾಫಿಟ್ ಇಂಟು ಆನ್ಯುಟಿ ವ್ಯಾಲ್ಯೂ ಸೂಪರ್ ಪ್ರಾಫಿಟ್ ಎಷ್ಟಿದೆ ನಮ್ಮ ಹತ್ರ 5925 ಇಂಟು ಆನ್ಯುಟಿ ವ್ಯಾಲ್ಯೂ ಕ್ವಶನ್ ಅಲ್ಲೇ ಇದೆ 3.78 ಸೊ 5925 into 3.78 rupees it comes to 22,396.5 ಸೊ ನಮಗೆ 3 ಮೆಥಡ್ ಹೇಳಿದ್ರು 3 ಮೆಥಡಲ್ಲೂ ಮಾಡ್ತೀವಿ ಇದರಲ್ಲಿ ಬೇಕಾದ್ರೆ ನೀವು ಆವ್ರೇಜ್ ಪ್ರಾಫಿಟ್ ಮೆಥಡ್ ಕೂಡ ನೋಡ್ಬೋದು ಲೈಕ್ ಸಿಂಪಲ್ ಆವ್ರೇಜ್ ನಾವು ಆವ್ರೇಜ್ ಪ್ರಾಫಿಟಲ್ಲಿ 2 ಮೆಥಡ್ ಸಿಂಪಲ್ ಮತ್ತು ವೆಯ್ಟೆಡ್ ಇಲ್ಲಿ ನಮಗೆ ವೆಯ್ಟೆಡ್ ಮಾಡೋದಕ್ಕಾಗಲ್ಲ ಬಿಕಾಸ್ ಇಲ್ಲಿ ನಮಗೆ ಡಿವಿಯೇಷನ್ ಇದೆ ಪ್ರಾಫಿಟಲ್ಲಿ ಒಂದೇ ಇದರಲ್ಲಿ ಇಲ್ಲ ಲೈಕ್ ಈ ಒಂದೇ ಟ್ರೆಂಡಲ್ಲಿ ಅವರು ಇಲ್ಲ ಸೊ ಆವ್ರೇಜ್ ಪ್ರಾಫಿಟಲ್ಲಿ ಮಾಡ್ತೀವಿ ಅಂದರೆ ಹಿಂಗೆ ಇಲ್ಲಿ ನಮ್ಮ ಹತ್ರ ಆವ್ರೇಜ್ ಪ್ರಾಫಿಟ್ ಇದೆ ಇದನ್ನು ರಬ್ ಮಾಡ್ಬಿಟ್ಟು ಮಾಡೋಣ ಸಿಂಪಲ್ ಆವ್ರೇಜಲ್ಲಿ ಏನು ಗುಡ್ ವಿಲ್ ಫಾರ್ಮುಲಾ ಗುಡ್ ವಿಲ್ ಇಸ್ ಈಕ್ವಲ್ಸ್ ಟು average profit means average adjusted profit into number of years purchased average adjusted profit ನಮಗೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಸಿಗುತ್ತೆ ಇಟ್ ಈಸ್ 18,100 into number of year purchase ಎಷ್ಟಿದೆ ಕ್ವಶನ್ ಅಲ್ಲಿ ಹೇಳಿದ್ದಾರೆ ಇಟ್ ಈಸ್ 5 years so 18,100 into 5 years it will be 90,500 ಸೊ ನಾವು ಇದೇ ಕ್ವಶನ್ ಅಲ್ಲಿ ಫಸ್ಟ್ ಮೆಥಡ್ ಕೂಡ ಮಾಡಿದ್ವಿ ನೆಕ್ಸ್ಟ್ ನಮಗೆ ಇನ್ನೊಂದು ಮೆಥಡ್ ಮೇಲೆ ಕ್ವಶನ್ನ ಮಾಡಬೇಕು ಅದು ಯಾವುದು ಕ್ಯಾಪಿಟಲೈಸೇಷನ್ ಆಫ್ ಆವ್ರೇಜ್ ಪ್ರಾಫಿಟ್ ಅದನ್ನು ಮಾಡೋಣ ಅದೊಂದು ಮಾಡಿ ಈ ಲೆಸನ್ನ ಕಂಪ್ಲೀಟ್ ಮಾಡೋಣ ಓಕೆನಾ